ರಾಮೇಶ್ವರಂ ಕೆಫೆಯ ತಿಂಡಿಯಲ್ಲಿ ಹುಳ ಸಿಕ್ಕಂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆಡಿಯೋ ಅಸಲಿಯತ್ತಿನ ಬಗ್ಗೆ ತನಿಖೆಗೆ ಮುಂದಾಗಿದೆ ಕಾಕಿ. ರಾಮೇಶ್ವರಂ ಕೆಫೆಯ ತಿಂಡಿಯಲ್ಲಿ ಹುಳ ಸಿಕ್ಕ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆಡಿಯೋ ಅಸಲಿಯತ್ತಿನ ಬಗ್ಗೆ ತನಿಖೆಗೆ ಮುಂದಾಗಿದೆ ಕಾಕಿ. ಕಸ್ಟಮರ್ ನಿಖಿಲ್ ರಿಂದ ಕೆಫೆ ಮಾಲೀಕರ ವಿರುದ್ಧ ಕೇಸ್ ದಾಖಲಾಗಿತ್ತು. ಸುಳ್ಳು ಆರೋಪವನ್ನ ಮಾಡಿ ಗೌರವಕ್ಕೆ ಧಕ್ಕೆ ತಂದ ಆರೋಪ ಕೂಡ ಇದೆ. ಕೇಸ್ ಸಂಬಂಧ ವೈಯಾಲಿಕಾವಲ್ ಪೊಲೀಸರಿಂದ ತನಿಖೆ ಕೂಡ ಚುರುಕಾಗ್ತಾ ಇದೆ. ದೂರುದಾರ ನಿಖಿಲ್ ದೂರಿಗೆ ಸಂಬಂಧಿಸಿದಂತೆ ತನಿಖೆಯನ್ನ ಮಾಡಲಾಗ್ತಾ ಇದೆ. ರಾಮೇಶ್ವರಂ ಕೆಫೆಯ ತಿಂಡಿಯಲ್ಲಿ ಹುಳ ಸಿಕ್ಕಿತ್ತು ಅಂತ ಹೇಳಿ ಒಂದು ಆಡಿಯೋ ವೈರಲ್ ಆಗಿತ್ತು. ಆಡಿಯೋ ಅಸಲಿಯತ್ತಿನ ಬಗ್ಗೆ ತನಿಖೆಗೆ ಮುಂದಾಗಿದೆ ಕಾಕಿ. ಕಸ್ಟಮರ್ ನಿಖಿಲ್ ರಿಂದ ಕೆಫೆ ಮಾಲೀಕರ ವಿರುದ್ಧ ಕೇಸ್ ದಾಖಲಾಗಿದೆ. ಸುಳ್ಳು ಆರೋಪವನ್ನ ಮಾಡಿ ಗೌರವಕ್ಕೆ ಧಕ್ಕೆ ತಂದಂತ ಆರೋಪ ಕೂಡ ಕೇಳಿ ಬರ್ತಾ ಇತ್ತು. ಬಹಳ ಫೇಮಸ್. ಬೇರೆ ಬೇರೆ ರಾಜ್ಯದ ಬೇರೆ ಬೇರೆ ದೇಶದ ಜನರು ಕೂಡ ರಾಮೇಶ್ವರಂ ಕೆಫೆ ಅಂತ ಹೇಳಿದ್ರೆ ಮುಗಿ ಬೀಳ್ತಾರೆ. ಎಷ್ಟು ರಶ್ ಇದ್ರೂ ಕೂಡ ಕ್ಯೂ ಅಲ್ಲಿ ನಿಂತ್ಕೊಂಡು ಅಲ್ಲಿನ ತಿಂಡಿ ಕಾಫಿಗಳನ್ನ ಸವಿತಾರೆ. ಅಂತಹ ಫೇಮಸ್ ರಾಮೇಶ್ವರಂ ಕೆಫೆಯ ತಿಂಡಿಯಲ್ಲಿ ಹುಳ ಸಿಕ್ಕಿತ್ತು ಅಂತ ಹೇಳಿ ಒಂದು ಆರೋಪ ಕೂಡ ಕೇಳಿ ಬಂದಿತ್ತು. ಆ ಆಡಿಯೋ ಅಸಲಿಯತ್ತಿನ ಬಗ್ಗೆ ಈಗ ತನಿಖೆಗೆ ಮುಂದಾಗಿದೆ ಕಾಕಿ. ಕೇಸ್ ಸಂಬಂಧ ವೈಯಾಲಿಕಾವಲ್ ಪೊಲೀಸರಿಂದ ತನಿಖೆ ಕೂಡ ಚುರುಕಾಗ್ತಾ ಇದೆ. ದೂರುದಾರ ನಿಖಿಲ್ ದೂರಿಗೆ ಸಂಬಂಧಿಸಿದಂತೆ ತನಿಖೆ ಕೂಡ ಮಾಡಲಾಗ್ತಾ ಇದೆ. ಕಸ್ಟಮರ್ ನಿಖಿಲ್ ರಿಂದ ಕೆಫೆ ಮಾಲೀಕರ ವಿರುದ್ಧ ಕೇಸ್ ದಾಖಲಾಗಿತ್ತು. ತಿಂಡಿಯಲ್ಲಿ ಹುಳ ಸಿಕ್ಕಿತ್ತು ಅಂತ ಹೇಳಿ ಆರೋಪವನ್ನು ಕೂಡ ಮಾಡಿದ್ರು. ಈಗ ಆಡಿಯೋ ಅಸಲಿಯತ್ತಿನ ಬಗ್ಗೆ ತನಿಖೆಗೆ ಮುಂದಾಗಿದೆ ಹೀಗಾಗಿ ನಿಜವಾಗ್ಲೂ ಕೂಡ ಹುಳ ಸಿಕ್ಕಿರೋದು ನಿಜಾನ ಅಥವಾ ಅದು ರಾಮೇಶ್ವರಂ ಕೆಫೆ ಇದೆ ಆ ತಿಂಡಿಯಲ್ಲಿ ಸಿಕ್ಕಂತ ಹುಳನ ಅಂತ ಹೇಳಿ ತನಿಖೆಗೂ ಕೂಡ ಮುಂದಾಗಿದೆ. ನಿಖಿಲ್ ಫ್ಲೈಟ್ ಒಳಗಿದ್ದ ವೇಳೆ ಬಂದಿದ್ದ ಬ್ಲಾಕ್ ಮೇಲ್ ಕರೆ, ರಾಮೇಶ್ವರಂ ಕೆಫೆಗೆ ಬಂದಿದ್ದ ಅನಾಮಧೇಯ ಕಾಲ್, ವೈರಲ್ ಪೊಂಗಲ್ ವಿಡಿಯೋ ಇಟ್ಕೊಂಡು ಬ್ಲಾಕ್ ಮೇಲ್ ಅನ್ನ ಮಾಡಲಾಗ್ತಾ ಇತ್ತು. ಪರಿಹಾರವಾಗಿ 25 ಲಕ್ಷ ಡಿಮ್ಯಾಂಡ್ ಮಾಡಿದ್ದಂತ ಆಡಿಯೋ ಅದು. ಕಸ್ಟಮರ್ ನಿಖಿಲ್ ಆಡಿಯೋ ಅಂತ ಹೇಳಿ ಸುಮಂತ್ ದೂರನ್ನ ನೀಡಿದ್ರು. ತನಿಖೆ ವೇಳೆ ಆಡಿಯೋ ಕಸ್ಟಮರ್ದು ಅಲ್ಲ ಅಂತ ಹೇಳಿ ಸಾಬೀತಾಗಿದೆ. ಬ್ಲಾಕ್ ಮೇಲ್ ಮಾಡಿದ್ದು ಯಾರು ಅಂತ ಹೇಳಿ ಕಾಕಿ ತನಿಖೆಯನ್ನ ಮುಂದುವರೆಸಿದೆ. ಕೆಫೆಗೆ ಬಂದಿದ್ದ ಮೊಬೈಲ್ ನಂಬರ್ ಅನ್ನ ಪತ್ತೆ ಹಚ್ಚಿದೆ ಕಾಕಿ. ಪರಿಹಾರವಾಗಿ 25 ಲಕ್ಷವನ್ನ ಡಿಮ್ಯಾಂಡ್ ಮಾಡಿದ್ದಂತಹ ಆಡಿಯೋ ಈಗ ಕಸ್ಟಮರ್ ನಿಖಿಲ್ ಆಡಿಯೋ ಅಂತ ಹೇಳಿ ಸುಮಂತ್ ದೂರನ್ನ ಕೊಟ್ಟಿದ್ರು. ಆದ್ರೆ ತನಿಖೆ ವೇಳೆ ಗೊತ್ತಾಗಿದೆ ಆಡಿಯೋ ಅದು ಕಸ್ಟಮರ್ದು ಅಲ್ಲ ಅಂತ ಹೇಳಿ ಸಾಬೀತು ಕೂಡ ಆಗಿದೆ. ಹಾಗಾದ್ರೆ ನಿಜವಾಗ್ಲೂ ಅದು ಆಡಿಯೋ ಎಲ್ಲಿಂದ ಬಂತು, ಯಾರು ಮಾತನಾಡಿರೋದು ಅಂತ ಹೇಳಿ, ಬ್ಲಾಕ್ ಮೇಲ್ ಯಾರು ಮಾಡಿದ್ದು ಅಂತ ಹೇಳಿ ಕಾಕಿ ತೀವ್ರ ತನಿಖೆಯನ್ನ ಮುಂದುವರಿಸ್ತಾ ಇದೆ. ಕೆಫೆಗೆ ಬಂದಿದ್ದಂತಹ ಮೊಬೈಲ್ ನಂಬರ್ ಅನ್ನ ಪತ್ತೆ ಹಚ್ಚಿದೆ ಕಾಕಿ. ರಾಮೇಶ್ವರಂ ಕೆಫೆಗೆ ಬಂದಿದ್ದ ಅನಾಮಧೇಯ ಕಾಲ್ ಬಂದಿತ್ತು. ಹಾಗಾದ್ರೆ ಯಾರು ಮಾತನಾಡಿದ್ದು ಅಂತ ಹೇಳಿ ಕೂಡ ಈಗ ತನಿಖೆಯನ್ನು ನಡೆಸಲಾಗ್ತಾ ಇದೆ. ಪರಿಹಾರವಾಗಿ 25 ಲಕ್ಷ ರೂಪಾಯಿಯನ್ನು ಕೂಡ ಡಿಮ್ಯಾಂಡ್ ಅನ್ನು ಕೂಡ ಮಾಡಿದ್ರು.